ಹಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೋಸ್ಟಲ್ ಕಾಸ್ಟ್. ಸೊ ಇವತ್ತು ರೆಡಿಯಾಗಿ ಕುಮಟಾ ಹಲಸು ಮತ್ತೆ ಮಾವಿನ ಮೇಳಕ್ಕೆ ಹೋಗ್ತಾ ಇದ್ದೀವಿ. ಸೊ ನಮ್ಮ ಕುಮಟಾದಲ್ಲೇ ನಡೀತಿರೋದ್ರಿಂದ ಒಂದಿನ ಆದ್ರೂ ವಿಸಿಟ್ ಕೊಡ್ಲೇಬೇಕು. ಐ ಥಿಂಕ್ ಫಸ್ಟ್ ಟೈಮ್ ಅನ್ಸುತ್ತೆ ಕುಮಟಾದಲ್ಲಿ ಈ ತರ ಹಲಸು ಮಾವು ಮೇಳ ನಡೀತಾ ಇರೋದು. ಈ 1 ಮಂತಲ್ಲಿ ಸುಮಾರು ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಲ್ಲೂ ನಡೆಸ್ತಾ ಇದ್ದಾರೆ. ರೋಟರಿ ಕ್ಲಬ್ ಹಾಗೆ ಬೇರೆ ಬೇರೆ ಯಾವುದೋ ಆರ್ಗನೈಸೇಷನ್ ಇಂದ. ಸೊ ನೋಡೋಣ, ನಾನು ಫಸ್ಟ್ ಟೈಮ್ ಈ ಹಲಸು ಮಾವಿನ ಮೇಳಕ್ಕೆ ಹೋಗ್ತಾ ಇರೋದು. ಅದು ನಮ್ಮ ಕುಮಟಾದಲ್ಲೇ ಆಗಿರೋದ್ರಿಂದ ಒಂದಿನಾದ್ರೂ ಹೋಗ್ಲೇಬೇಕು ಅನ್ಕೊಂಡೆ. ಸೊ ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ ಆಕ್ಚುಲಿ. 17ನೇ ತಾರೀಕಿಂದ 21ನೇ ತಾರೀಕು ತನಕನೂ ಇರುತ್ತೆ, ಈ ಸಂಡೇ ತನಕನೂ ಇರುತ್ತೆ. ಸೊ ನೋಡೋಣ, ತುಂಬಾ ವೆರೈಟೀಸ್ ಆಫ್ ಹಲಸಿನ ಗಿಡ, ಮಾವಿನ ಗಿಡ, ಹಣ್ಣು, ಬೇರೆ ಬೇರೆ ತಿಂಡಿ ತಿನಿಸು ಅದೆಲ್ಲ ಬಂದಿದೆಯಂತೆ. ಏನೇನಿರುತ್ತೆ ಎಲ್ಲ ನೋಡ್ಕೊಂಡು ಬರೋಣ. ಸೊ ಬನ್ನಿ. ನಾವು ಹೋಗೋ ತನಕ ಸಾಯಂಕಾಲ ಸುಮಾರು 5:30 ಆಗಿತ್ತು. ಸುಮಾರು ರಶ್ ಇತ್ತು. ಇನ್ನು ಹಲಸಿನ ಮೇಳ ನಡೀತಾ ಇರೋದು ನಮ್ಮ ಕುಮಟಾದ ಹೆಗಡೆ ಕ್ರಾಸ್ ಪಕ್ಕ ಪುರಭವನದಲ್ಲಿ. ಕಿತ್ತೂರು ರಾಣಿ ಚೆನ್ನಮ್ಮ ಪಾರ್ಕ್ ಇದೆಯಲ್ಲ, ಅದರ ಪಕ್ಕದಲ್ಲೇ ಆಗತ್ತೆ. ಇನ್ನು ಎಂಟ್ರಿ ಆದ ತಕ್ಷಣ ಬಲಗಡೆ ಸುಮಾರಿಷ್ಟು ವೆರೈಟಿ ಆಫ್ ಫ್ರೂಟ್ಸ್ ಎಲ್ಲ ಗಿಡಗಳನ್ನ ತಂದಿಟ್ಟಿದ್ರು. ಅಂದ್ರೆ ಹಲಸಿನ ಹಣ್ಣಲ್ಲಿ ಸುಮಾರಿಷ್ಟು ವೆರೈಟಿ ಇತ್ತು. ಸೀಡ್ಲೆಸ್ ಹಲಸು, ಹಾಗೇನೆ ಚಂದ್ರಬಕ್ಕೆ ಅಂತ ಹೇಳ್ತಾರಲ್ವಾ, ಚಂದ್ರಬಕ್ಕೆ, ಹಾಗೆ ವಿಯೆಟ್ನಾಂ ಹಲಸು ಅದು ಸೀಸನ್ ಅಲ್ಲಿ 3 ಟೈಮ್ಸ್ ಏನೋ ಆಗತ್ತಂತೆ ಹಣ್ಣು. ಹಾಗೇನೆ ಚಿಕ್ಕುದಲ್ಲಿ 2-3 ವೆರೈಟಿ ಇತ್ತು. ಮಿರಾಕಲ್ ಫ್ರೂಟ್, ಹಾಗೇನೆ ಲಕ್ಷ್ಮಣ್ ಫಲ, ಸಿಹಿ ಅಮಟೆ, ಹಾಗೇನೆ ಮಾವಿನ ಹಣ್ಣಲ್ಲೂ ಸುಮಾರಿಷ್ಟು ವೆರೈಟಿ ಬಂದಿತ್ತು. ಅಲ್ಫಾನ್ಸೋ, ಹಾಗೇನೆ ಮಲ್ಲಿಕಾ, ಸುಮಾರು ವೆರೈಟಿ ಬಂದಿತ್ತು. ಇನ್ನು ಪೇರ್ಲೆನೂ ಇತ್ತು. ಪೇರ್ಲೆ ಅಂದ್ರೆ ಬೀಟ್ರೂಟ್ ಪೇರ್ಲೆ ಅಂತೆ. ಫುಲ್ ಹೊರಗಡೆನೂ ರೆಡ್, ಒಳಗಡೆನೂ ರೆಡ್ ಇರತ್ತಂತೆ. ಹೀಗೆ ಸುಮಾರಿಷ್ಟು ಹಣ್ಣಿನ ಗಿಡಗಳು ಬಂದಿತ್ತು. ಸೊ ನಾನು ಕೇಳಿದ್ರೆ ನಾನು ಹಣ್ಣಿನ ಗಿಡಗಳನ್ನೇ ತಗೊಂಡು ಬೆಳೆಸೋದು ಪ್ರಿಫರ್ ಮಾಡ್ತೀನಿ. ಯಾಕೆಂದ್ರೆ ನಾವು ಮಾವಿನ ಹಣ್ಣು ಅಥವಾ ಹಲಸಿನ ಹಣ್ಣು ತಗೊಂಡು ಹೋದ್ರೆ ಅದು ಅವತ್ತಿನ ಇದಕ್ಕಷ್ಟೇ ಆಗತ್ತೆ, ತಿಂದು ಮುಗಿಸ್ಬಿಡ್ತೀವಿ. ಬಟ್ ಹಣ್ಣಿನ ಗಿಡಗಳನ್ನ ತಗೊಂಡು ಹೋದ್ರೆ ನಿಮ್ಗೆ ಅದು ವರ್ಷ ಫಲ ಕೊಡ್ತಾ ಇರುತ್ತೆ. ಹಾಗಾಗಿ ಒಂದ್ಸಲ ಒಂದು 300-400 ರೂಪಾಯಿ ಕೊಟ್ಟು ತಗೊಂಡು ಹೋದ್ರುನು ಬಟ್ ನಿಮ್ಗೆ ಅದು ವರ್ಷ ಎಲ್ಲ ವರ್ಷ ಫಲ ಕೊಡ್ತಾ ಇರತ್ತೆ. ಸೊ ಸುಮಾರಿಷ್ಟು ಮ್ಯಾಂಗೋ ವೆರೈಟಿ ಕೂಡ ಇತ್ತು. ಇನ್ನು ಹಲಸು ಅಷ್ಟೇ, ಅದರ ಪಕ್ಕದಲ್ಲೇ ಸುಮಾರಿಷ್ಟು ಚಂದ್ರಬೊಕ್ಕೆ, ಗಮ್ಲೆಸ್ ಹಲಸಿನ ಹಣ್ಣು, ಹೀಗೆ ವೆರೈಟಿ ಆಫ್ ಹಲಸಿನ ಹಣ್ಣು ಕೂಡ ಇತ್ತು. ಮಾರಾಟಕ್ಕೂ ಇಟ್ಟಿದ್ರು. ಮಂಗಳ ಹಲಸು, ಆಮೇಲೆ ದೋಸೆ ಮಾಡ್ತಾರಲ್ವಾ, ದೋಸೆ ಹಲಸು, ಅಂದ್ರೆ ಅದು ಸ್ಪೆಸಿಫಿಕ್ ಆಗಿ ಅದಕ್ಕೇನೆ ಫೇಮಸ್ ಆಗಿರುವಂತದ್ದು. ಗಮ್ಲೆಸ್ ಹಲಸು, ಹೀಗೆ ಸುಮಾರಿಷ್ಟು ಹಲಸಿನ ಹಣ್ಣಿನ ವೆರೈಟಿ ಕೂಡ ಎಲ್ಲ ಮಾರಾಟಕ್ಕೆ ಇಟ್ಟಿದ್ರು, ಒಂದು ರಾಶಿ ತಂದು. ಅದ್ರ ಜೊತೆಗೆ ಬೇರೆ ಬೇರೆ ಒಂದಿಷ್ಟು ಸ್ಟಾಲ್ಗಳು ಕೂಡ ಬಂದಿತ್ತು. ಅಂದ್ರೆ ಮಕ್ಕಳಿಗೆಲ್ಲ ಇಷ್ಟ ಆಗೋ ರೀತಿ ಈ ತರ ಚಾಕ್ಲೇಟ್ಸು, ಪೆಪ್ಪರ್ಮೆಂಟ್ಸು, ಆಮೇಲೆ ಹಲಸಿನ ಮೇಳ ಅಂದ್ರೆ ಹಲಸಿನಕಾಯಿ ಚಿಪ್ಸ್ ಅಂತೂ ಇರಲೇಬೇಕಲ್ವಾ. ಹಾಗಾಗಿ ಹಲಸಿನಕಾಯಿ ಚಿಪ್ಸು, ಹಲಸಿನಕಾಯಿ ಹಪ್ಪಳ, ಅದರ ಪ್ರಾಡಕ್ಟ್ಸ್ ಬೇರೆ ಬೇರೆ ಅದೆಲ್ಲ ಇತ್ತು. ಹಾಗೇನೆ ಒಂದಿಷ್ಟು ಹೂವಿನ ಬೀಜ, ತರಕಾರಿ ಬೀಜನೂ ಸುಮಾರಿಷ್ಟು ಬಂದಿತ್ತು. ಅಂದ್ರೆ ಹೂವಿನ ಗಿಡ ಆಲ್ಮೋಸ್ಟ್ ಎಲ್ರು ಇಷ್ಟಪಟ್ಟು ಮಾಡ್ತಾರಲ್ವಾ. ಹಾಗಾಗಿ ನಾವು ಕೂಡ ಒಂದು ಯಾವ್ಯಾವ ವೆರೈಟಿ ಇದೆ ಅಂತ ನೋಡ್ತಾ ಇದ್ವಿ. ಅಂದ್ರೆ ಅತ್ತೆ ಮೇನ್ ಆಗಿ ಅವರಿಗೆ ಗಾರ್ಡನಿಂಗ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇರೋದ್ರಿಂದ ಎಲ್ಲ ಹೂವಿನ ಬೀಜ ಎಲ್ಲ ನೋಡ್ತಾ ಇದ್ದಾರೆ. ಹಾಗೇನೆ ತರಕಾರಿ ಬೀಜ ಕೂಡ ಬಂದಿತ್ತು. ಪಾಲಕ್ಕು, ಹಾಗೇನೆ ಬೇರೆ ಬೇರೆ ಎಲ್ಲ ಬೀಟ್ರೂಟು, ಮೂಲಂಗಿ, ಸುಮಾರಿಷ್ಟು ವೆರೈಟಿ ಇದೆ. ಹಾಗೆ ಹೋಮ್ ಮೇಡ್ ಎಲ್ಲ ಮಸಾಲಾ ಪೌಡರ್ ಕೂಡ ಮಾರಾಟಕ್ಕೆ ಬಂದಿದೆ. ನಾವು ಹೇಗೆ ಮನೆಯಲ್ಲಿ ಮಾಡ್ತೀವಿ ಸೇಮ್ ಮೆಥಡ್ ಅಲ್ಲಿ. ಓಕೆ. ಅಜ್ಜಿನ ಮಟ್ಟ ಎಲ್ಲ ಕಲರ್ ಎಲ್ಲ. ಓಕೆ, ಥ್ಯಾಂಕ್ ಯು. ಎಲ್ಲಿ ನಿಮ್ದು? ನಮ್ದು ಮುಲ್ಕಿ ಮೇಡಮ್. ಓಕೆ. ಹಾಂ. ಅದು IFSC ಮಾರ್ಕ್ ಆಗಿದೆ. ಯಾವುದೇ ಪ್ರೆಸರ್ವೇಟಿವ್ ಇಲ್ಲ, ಕಲರ್ ಇಲ್ಲ, ಯಾವುದೇ ಇದಿಲ್ಲ. ಈ ಮನೇಲಿ ಹೇಗೆ ಮಾಡುವ ಪ್ರೊಸೆಸ್ ಒಂದು ಸೇಮ್ ಆ ಪ್ರೊಸೆಸ್ ಅಲ್ಲಿ ನಾವು ಮಾಡೋದು. ಒಮ್ಮೆ ಕೊಂಡೋಗಿ ಟೇಸ್ಟ್ ಮಾಡಿ ಎಲ್ಲ ನಾವು ಒಮ್ಮೆ ಕೊಂಡೋಗಿ ಪುನಃ ರಿಪೀಟ್ ಕಸ್ಟಮರ್. ಓಕೆ. ಎಲ್ಲರೂ ಬನ್ನಿ. ಮುಂದದಲ್ಲಿ ಮೇಳ ಇದೆ, ಅದರಲ್ಲಿ ನಮ್ಮ ಫ್ರೈ ಮಸಾಲ ಬಂದಿದೆ. ಬಂದು ನಮ್ಮ ಮಸಾಲವನ್ನು ತೆಗೆದುಕೊಂಡು ಹೋಗಿ.
ಈಗ ಅಪ್ಕಮಿಂಗ್ ಎಲ್ಲಾದರೂ ಇದೆಯಾ ಮತ್ತೆ ಇಲ್ಲಿ ನಡೆಯೋದು? ನಾನು ಇನ್ನೂ ಇಲ್ಲಿ ಇಲ್ಲ, ಮುಂದೆ ಉಜಿರೆಯಲ್ಲಿ ಉಂಟು. ಉಜಿರೆ. ಮೊನ್ನೆ ಅಂಕಲ್ ಇದು ಗೋಕರ್ಣದಲ್ಲಿ ಇತ್ತು, ಒಳ್ಳೆ ವ್ಯಾಪಾರ ಬಂದಿದೆ. ಓಕೆ. ಅಂಕಲದಲ್ಲಿ ಮಾಡಿದ್ದೇವೆ, ಎಲ್ಲೆಲ್ಲ ಮೇಲೆ ಅಲ್ಲೆಲ್ಲ ನಾವಿದ್ದೇವೆ. ಆಯ್ತಾ, ನಮ್ದೆಲ್ಲ ಆಫ್ರೇಟ್ ಮೇಡಮ್, ಎಲ್ಲ ಡಿಸ್ಕೌಂಟ್ ಇದೆ. ಓಕೆ. ಒಂದು ಕೊಂಡೋಗ್ತಾರೆ ಮಾತ್ರ, ಯಾಕಂದ್ರೆ ನಮ್ಮ ಮಾರ್ಕೆಟಿಂಗ್ ಆಗ್ತಾ ಉಂಟು, ಓಕೆ. ಅದಕ್ಕೋಸ್ಕರ ನಾವು ಡಿಸ್ಕೌಂಟ್ ರೇಟ್ ಕೊಡ್ತೇವೆ. ಹಾಂ. ಹಾಗೇನೇ ಹೆಣ್ಮಕ್ಳಿಗೆ ಸುಮಾರಿಷ್ಟು ವೆರೈಟಿ ಆಫ್ ಫುಟ್‌ವೇರ್ ಇದೆ. ಹಾಗೇನೇ ಇಯರಿಂಗ್ಸ್, ಬ್ರೇಸ್ಲೆಟ್ಸ್ ಇದೆಲ್ಲ ಸುಮಾರಿಷ್ಟು ಬಳೆಗಳು, ಆರ್ಟಿಫಿಷಿಯಲ್ ಎಲ್ಲ ಸ್ಟೇಷನರಿ ಐಟಮ್ಸ್ ತುಂಬಾ ಬಂದಿದೆ. ಹಾಗೆ ಇದು ಜೋಳ ಮತ್ತೆ ನವಣೆದಂತೆ. ಜೋಳ ಮತ್ತೆ ಹೆಲ್ದಿ ನವಣೆ ಅಂತ ಹೇಳ್ತಾರಲ್ವಾ ಸಿರಿಧಾನ್ಯ. ಹಾಗಾಗಿ ಜೋಳ ಮತ್ತು ನವಣೆಯಿಂದ ಮಾಡಿರೋದು. ಸೊ ಡೀಪ್ ಫ್ರೈ ಮಾಡ್ಬೇಕಾಗತ್ತೆ. ಇಲ್ಲ ಓವೆನ್ ಇದ್ರೆ ಅದ್ರಲ್ಲೂ ಕೂಡ ಮಾಡ್ಬಹುದು. ಹಾಗೆ ಮುಂದೆ ಬಂದ್ರೆ ರೆಡಿಮೇಡ್ ಬ್ಲೌಸಸ್ ತುಂಬಾ ವೆರೈಟಿ ಬಂದಿದೆ. ಹಾಗೇನೆ ಹ್ಯಾಂಡ್ ಬ್ಯಾಗ್ಸ್, ಮತ್ತೆ ಕಾಟನ್ ಕುರ್ತಾ ಸೆಟ್ಸು, ಸುಮಾರು ಇತ್ತು. ಹೆಣ್ಮಕ್ಳಿಗೆ ಇಷ್ಟ ಆಗೋ ಥರ. ಹಾಗೇನೆ ಈ ಥರ ಉಲ್ಲನ್ನಿಂದ ಮಾಡಿದ್ದು ಚಿಕ್ಕ ಚಿಕ್ಕ ಕ್ಯೂಟ್ ಫ್ರಾಕ್ಸ್ ಕೂಡ ಇತ್ತು. ಅಂದ್ರೆ ಪ್ಯೂರ್ ಉಲ್ಲನ್ನಿಂದನೇ ಮಾಡಿರುವಂಥದ್ದು ಹ್ಯಾಂಡ್‌ಮೇಡ್ ಎಲ್ಲ ಪ್ರಾಡಕ್ಟ್ಸ್ ಸುಮಾರಿಷ್ಟು ಇತ್ತು. ಇನ್ನು ನೋಡಿ ಒಬ್ರು ಎಷ್ಟು ಉದ್ದ ಕೂದಲ ಬಿಟ್ಕೊಂಡು ಅಡ್ವರ್ಟೈಸ್ ಮಾಡ್ತಾ ಇದ್ದಾರೆ. ಅದೇನೋ ಆದಿವಾಸಿ ಹೇರ್ ಆಯಿಲ್ ಅಂತೆ. ಹಾಗೆ ದೈವಿಕ ದೇಸಿ ತುಪ್ಪ ಅಂತ ಶುದ್ಧ ಹಸುವಿನ ತುಪ್ಪ. ಸೊ ಅದು ಕೂಡ ಅರ್ಧ ಕೆಜಿ, 1 ಕೆಜಿ, 2 ಕೆಜಿ ಈ ಥರ ಪ್ಯೂರ್ ಟೇಸ್ಟ್ ಅಂದ್ರೆ ಸ್ಮೆಲ್ ಕೂಡ ಅವರು ಮಾಡಿ ಕೊಡ್ತಾ ಇದ್ದಾರೆ. ಹಾಗೇನೇ ಇಲ್ಲಿ ಸದ್ಗುರು ಏನು ಆಯುರ್ ಪ್ರಾಡಕ್ಟ್ಸ್, ಸೋಪು, ಈ ಥರ ಶಾಂಪೂ ಹೀಗೆ ವೆರೈಟಿ ಏನೇನೋ ಸುಮಾರಿಷ್ಟು ಪ್ರಾಡಕ್ಟ್ಸ್ ಇದೆ. ಹೋಮ್ ಮೇಡ್ ಸೋಪ್ಸ್ ಅಂತೆ ಇವೆಲ್ಲ. ಹಾಗೇನೇ ಪಿಕಲ್ಸ್, ಮ್ಯಾಂಗೋ ಪಿಕಲ್, ವೆಜಿಟೇಬಲ್ ಪಿಕಲ್, ಲೆಮನ್ ಪಿಕಲ್ ಹೀಗೆ ವೆರೈಟಿ ಆಫ್ ಪಿಕಲ್ಸ್ ಎಲ್ಲ ಬಂದಿದೆ. ಸೊ ಸ್ಟಾಲ್ ಸಖತ್ತಾಗಿ ಸ್ಟಾಲ್ ಹಾಕಿದ್ದಾರೆ. ಸುಮಾರಿಷ್ಟು ಎಲ್ಲ ಸ್ವದೇಶಿ ಖಾದಿ ವಸ್ತ್ರ ಇರುತ್ತಲ್ವಾ, ರೆಡಿಮೇಡ್ ಖಾದಿ ಶರ್ಟ್ಸು, ಲುಂಗಿ, ಕುರ್ತಾ ಈ ಥರ ಖಾದಿ ಐಟಮ್ಸ್ ಎಲ್ಲ ಬಂದಿತ್ತು. ಹಾಗೇನೇ ನಮ್ಮ ಗರ್ಲ್ಸಿಗೆ ಇಯರಿಂಗ್ಸ್ ಕಂಡ ಕೂಡಲೇ ಕೇಳೋದೇ ಬೇಡ. ಸುಮಾರಿಷ್ಟು ವೆರೈಟಿ ಇಯರಿಂಗ್ಸು, ಆಮೇಲೆ ಬ್ಯಾಂಗಲ್ಸು, ಆಮೇಲೆ ಆ್ಯಂಟಿಕ್ ಈ ಥರ ಹಾರ, ನೆಕ್ಲೇಸ್ ಈ ಥರ ಸೆಟ್ಸ್. ಹಾಗೇನೇ ಇದೆಲ್ಲ ಕಾಟನ್ ಕುರ್ತಾ ಸ್ಟಾಲ್ ಹಾಕಿದ್ದಾರೆ. ಸುಮಾರಿಷ್ಟು ಬಟ್ಟೆ ಅಂತೂ ಸುಮಾರಿಷ್ಟು ಬಂದಿತ್ತು. ಎಲ್ಲ ಟವೆಲ್ಸು, ಕಾಟನ್ ಕುರ್ತಾ ಸೆಟ್ಸು, ಹಾಗೇನೇ ಸೀರೆ, ಇಳಕಲ್ ಸೀರೆ, ಕಾಟನ್ ಸ್ಯಾರೀಸ್ ಎಲ್ಲ ಸುಮಾರಿಷ್ಟು ಬಂದಿದೆ. ಆಮೇಲೆ ಇವೆಲ್ಲ ಮರದ್ದು ಅಂದ್ರೆ ಈ ಗೊಂಬೆ ಈ ಥರ ಎಲ್ಲ, ಈ ಚನ್ನಪಟ್ಟಣ ಗೊಂಬೆ ಈ ಥರ ಎಲ್ಲ ಇರುತ್ತಲ್ಲ, ಆ ಥರ ವೆರೈಟಿ ಸುಮಾರಿಷ್ಟು ಹಾಕಿದ್ರು. ಸೊ ಇದೊಂಥರ ಯುನಿಕ್ ಅನ್ನಿಸ್ತು ನನಗೆ. ಅಂದ್ರೆ ಸುಮಾರು ಕಾಮನ್ ಆಗಿ ಇವೆಲ್ಲ ಬರಲ್ಲ ಈ ಸೈಡು. ಹಾಗೆ ಇನ್ನು ಪುಸ್ತಕ ಪ್ರಿಯರಿಗಂತೂ ಸುಮಾರಿಷ್ಟು ಬುಕ್ಸ್ ಎಲ್ಲ ಇತ್ತು. ಚಿಕ್ಕ ಮಕ್ಕಳಿಗೆ ಈ ಡ್ರಾಯಿಂಗ್ ಬುಕ್, ಹಾಗೇನೇ ABCD ಇವೆಲ್ಲ. ಅದ್ರ ಜೊತೆಗೆ ಫೇಮಸ್ ಆಥರ್ಸ್ ಇಂದೆಲ್ಲ ಕಾದಂಬರಿ ಬುಕ್ ಕೂಡ ಸುಮಾರಿಷ್ಟೆಲ್ಲ ಚೆನ್ನಾಗಿರೋ ಬುಕ್ಸ್ ಎಲ್ಲ ಇತ್ತು. ಅಲ್ಲೇ ಬುಕ್ ಸ್ಟಾಲ್ ಒಳಗಡೆ ಒಂದು ರೂಮಲ್ಲಿ ಈ ಥರ ಹಲಸಿನಕಾಯಿದು ಗಣಪತಿನ ಕೆತ್ತಿಟ್ಟಿದ್ದಾರೆ. ಇದು ನಂಗೆ ಸಖತ್ ಇಷ್ಟ ಆಯ್ತು. ಹಾಗೆ ಹಲಸಿನ ಎಲೆಲೇ ಈ ಥರ ರಂಗೋಲಿನ ಮಾಡಿದ್ದಾರೆ. ಇನ್ನು ಹಲಸಿನ ಮೇಳನೇ ಆಗಿರೋದ್ರಿಂದ ಎಲ್ಲ ಹಲಸಿನ ಕಾಯಿ ಹಾಗೆ ಹಣ್ಣಿನ ತಿಂಡಿ ತಿನಿಸುಗಳೆಲ್ಲ ವೆರೈಟಿ ತುಂಬಾ ಬಂದಿತ್ತು. ಹಲಸಿನ ಕಾಯಿ ಕಬಾಬು, ಹಲಸಿನಕಾಯಿ ಮಂಚೂರಿ, ಹಾಗೆ ಜಿಲೇಬಿ, ಇದು ಹಲಸಿನ ಹಣ್ಣಿನ ಜಿಲೇಬಿನಂತೆ. ಸೊ ನಾನು ಫಸ್ಟ್ ಟೈಮ್ ನೋಡಿದ್ದು. ಹಾಗೇನೇ ಟೇಸ್ಟ್ ಮಾಡೋಣ ಅಂತ ಅಲ್ಲೇ ಒಂದು ಸಣ್ಣ ಪೀಸ್ ಟೇಸ್ಟ್ ಮಾಡಿದೆ. ಸೊ ಚೆನ್ನಾಗಿತ್ತು. ಅಂದ್ರೆ ಹಲಸಿನ ಹಣ್ಣಿನ ಫ್ಲೇವರ್ ಚೆನ್ನಾಗಿತ್ತು. ಹಾಗೇನೇ ಕ್ರಿಸ್ಪಿಯಾಗಿ ಒಂಥರ ಜಿಲೇಬಿ ಚೆನ್ನಾಗಿತ್ತು. ಹಾಗೆ ನಾವು ಒಂದು 1/4 ಕೆಜಿ ತಗೊಂಡ್ವಿ ಜಿಲೇಬಿನ.
ಹಾಗೆ ಲೆಮನ್ ಸೋಡಾ, ಪೊಟ್ಯಾಟೊ ಟ್ವಿಸ್ಟರ್, ಪಾನಿಪುರಿ, ಸೇವ್ ಪುರಿ ಸ್ಟಾಲ್ ಬಂದಿದೆ. ಸೊ ಈವ್ನಿಂಗ್ ಟೈಮಲ್ಲಂತೂ ಎಲ್ಲ ತಿಂಡಿ, ಸ್ನ್ಯಾಕ್ಸ್ ಎಲ್ಲ ಸುಮಾರಿಷ್ಟಿತ್ತು. ಹಾಗೆ ಹೊರಗೆ ಬರುವಾಗ ಒಂದು ಪ್ಲೇಟ್ ಮಸಾಲೆ ಪುರಿ ಬಿಸಿ ಬಿಸಿಯಾಗಿ ತಿನ್ನಬೇಕು ಅನ್ನಿಸ್ತು. ಹೈಜಿನಿಕ್ ಕೂಡ ಇತ್ತು. ಹಾಗಾಗಿ ಒಂದು ಪ್ಲೇಟ್ ಮಸಾಲೆ ಪುರಿ ತಿಂದ್ಕೊಂಡು ಆ್ಯಂಡ್ ಫೈನಲಿ ನಾವು ಒಂದು 2 ಗಿಡಗಳನ್ನು ನೋಡ್ಕೊಂಡು ಹೋಗಿದ್ವಿ. ಹಾಗಾಗಿ ಒಂದು ಅಲ್ಫಾನ್ಸೋ, ಬನಾಟಾ ಅಲ್ಫಾನ್ಸೋ ಮ್ಯಾಂಗೋ ಹಾಗೆಯೇ ವಿಯೆಟ್ನಾಂ ಹಲಸಿನ ಹಣ್ಣಿನ ಗಿಡನ ತಗೊಂಡು ಹೊರಟ್ವಿ ಮನೆಗೆ. ಓವರಾಲ್ ಹಲಸಿನ ಮೇಳ ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು. ಸೊ ಇನ್ನೂ 3 ದಿನ ಇದೆ. ಸಂಡೇ ತನಕನೂ ಇದೆ. ಸೊ ನೀವು ಒಂದಿನ ಖಂಡಿತ ಭೇಟಿ ಕೊಡಿ. ಹಾಗೆ ನಿಮ್ಗಿಷ್ಟವಾದ ಪ್ರಾಡಕ್ಟ್ಸ್ ಅಥವಾ ಹಣ್ಣಿನ ಗಿಡಗಳನ್ನು ತಗೊಂಡು ಹೋಗಿ.